ಹಲೋ ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಮೃದುವಾದ ಚಪಾತಿ ಮಾಡುವುದು ಹೇಗೆ? ಗೋಧಿ ಹಿಟ್ಟು ಕಲಿಸುವಾಗ ತಣ್ಣೀರು ಬದಲಿಗೆ ಬಿಸಿ ನೀರು ಹಾಕಿ ಕಲಿಸಿದರೆ ಮೃದುವಾಗಿ ಚಪಾತಿ ಮಾಡಲಾಗುತ್ತದೆ. ಹಾಗೂ ಹಿಟ್ಟಿಗೆ ಸ್ವಲ್ಪ ಹಾಲು ಅಥವಾ ಮೊಸರು ಹಾಕಿ ಕಲಿಸಿದರೂ ಹಿಟ್ಟು ಮೃದುವಾಗಿಯೂ ರುಚಿಯಾಗಿಯೂ ಬರುತ್ತದೆ. ಅಕ್ಕಿ ಡಬ್ಬಿಯಲ್ಲಿ ಹುಳು ಆಗದಿರಲು ಅಕ್ಕಿ ಡಬ್ಬಿಯಲ್ಲಿ ಬೇವಿನ ಎಲೆಯನ್ನು ಇಡಬೇಕು, ಬೆಳ್ಳುಳ್ಳಿ ಜಜ್ಜಿ ಹಾಕಿಡಬೇಕು ಹಾಗೂ ಕಾಳು ಮೆಣಸು ಹಾಕಿಡಬೇಕು. ಉಪ್ಪಿನ ಡಬ್ಬಿಯಲ್ಲಿ 2 ಒಣಮೆಣಸಿನಕಾಯಿ ಇಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ. ಸಕ್ಕರೆ ಡಬ್ಬಿಯಲ್ಲಿ 3ರಿಂದ 4 ಲವಂಗ ಕಾಳು ಹಾಕಿಟ್ಟರೆ ಡಬ್ಬಕ್ಕೆ ಇರುವೆ ಬರುವುದನ್ನು ತಡೆಯಬಹುದು. ಸಾರಿಗೆ ಉಪ್ಪು ಹೆಚ್ಚಾದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲಿಟ್ಟು ಅದು ಕೆಂಪಗೆ ಕಾದ ಮೇಲೆ ಸಾರಿನಲ್ಲಿ ಅದ್ದಿದರೆ ಉಪ್ಪು ಸರಿಯಾಗುತ್ತದೆ. ಕೊತ್ತಂಬರಿ ಅಥವಾ ಕರಿಬೇವು ಸೊಪ್ಪು ಬಿಡಿಸಿ ಒಂದು ಕವರ್ ಅಥವಾ ಗಾಳಿಯಾಡುವ ಡಬ್ಬಿಯಲ್ಲಿ ಇಟ್ಟರೆ ತಾಜಾ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.